ಹಾಲೆಲೂಯಾ. ಗುಡ್ ಮಾರ್ನಿಂಗ್. ನಮ್ಮ ದೇವರು ದೊಡ್ಡ ದೇವರು ಪ್ರಿಯರೇ. ಬನ್ನಿರಿ ಆತನನ್ನು ಆರಾಧಿಸೋಣ. ನಮ್ಮ ದಿನಚರಿ ಆತನೊಂದಿಗೆ ಪ್ರಾರಂಭಿಸುವಾಗ ದಿನಾವಿಡೀ ನಾವು ಆಶೀರ್ವದಿಸಲ್ಪಡ್ತೇವೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ಕೊಟ್ಟಿದ್ದೀರಿ, ಮತ್ತೊಂದು ಸಾರಿ ನಿಮ್ಮೊಂದಿಗೆ ಬದುಕಬೇಕೆಂದು, ನಿಮ್ಮೊಂದಿಗೆ ನಡೆಯಬೇಕೆಂದು, ನಿಮ್ಮೊಂದಿಗೆ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕೆಂದು, ನಿಮಗೋಸ್ಕರವೇ ಕೆಲಸ ಮಾಡಬೇಕೆಂದು ಬಯಸುತ್ತಿದ್ದೇವೆ. ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಕೆಲಸ ಮಾಡಬೇಕೆಂದು ಆಶಿಸುತ್ತಾ ಇದ್ದೀರಾ? ಕೆಲಸ 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 ಅನ್ನುತ್ತಾ ಇದ್ದೀರಾ? ವಿಸ್ತಾರವಾದ ಕೆಲಸಗಳಿರೋದ್ರಿಂದ ದೇವರ ಸನ್ನಿಧಿಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ? ಹೌದು ಪ್ರಿಯರೇ, ಈ ದಿನಮಾನಗಳಲ್ಲಿ ನಾವು ನೋಡುವುದೇನೆಂದರೆ, ಯಾರಾದರೂ ಒಬ್ಬರು ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡುತ್ತಾ ಇದ್ರೆ ಉಳಿದವರೇನೋ ಕೂತ್ಕೊಂಡು ತಿನ್ನುವಂತೆ ಕಾಣಿಸುತ್ತದೆ ಅಲ್ಲವೇ? ಹೌದಲ್ಲವೇ? ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ? ಎಲ್ಲರೂ ಕೆಲಸ ಮಾಡ್ತಾ ಇದ್ದೀರಾ? ಎಲ್ಲರೂ ಅಂದರೆ ಮನೆಯಲ್ಲಿದ್ದವರೆಲ್ಲ ಕೆಲಸ ಮಾಡ್ತಾ ಇದ್ದೀರಾ? ಅಂದರೆ ಹೊರಗಡೆಯೂ ಕೆಲಸ ಮಾಡ್ತಿರೋದ್ರಿಂದ ಮನೆ ಒಡತಿಗೆ ಮನೆಯಲ್ಲೂ ಕೆಲಸ ಮಾಡಿದ್ರೆ ಮನೆಯಲ್ಲಿ ಕೆಲಸ ಜಾಸ್ತಿ ಆಗ್ತದಲ್ಲವೇ? ಈ ದಿನ ಬಹಳಷ್ಟು ಜನ ತಾಯಂದಿರು ರಾತ್ರಿ ಹಗಲು ಪ್ರಯಾಸ ಪಡ್ತಿದ್ದಾರೆ. ಮಕ್ಕಳು ಚಿಕ್ಕವರಾಗಿದ್ದಾಗ ಅವರನ್ನು ಸಾಕಿ ಸಲಹುವುದರಲ್ಲಿ ಪ್ರಯಾಸ ಪಡ್ತಾರೆ. ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಇನ್ನೂ ಭಾರವಾಗಿದ್ದಾರೆಂದು ಹೇಳೋದಾದರೆ ಬಹಳ ಬಾಧೆಯಾಗಿರುತ್ತೆ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಕೆಲಸ ಮಾಡುವುದನ್ನು ಕಲಿಸಿ. ಕೆಲಸ ಮಾಡಲಾರದೆ ಊಟ ಮಾಡಬಾರದು ಎಂದು ದೇವರು ಹೇಳಿದ್ದಾರೆ. ದೇವರು ಹೇಳಿದ್ದಾರಂದ್ರೆ ವಾಕ್ಯ ಹೇಳುತ್ತೆ. ಪೌಲ್ ಹೇಳ್ತಾನೆ ನೋಡಿರಿ, ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ. ಮತ್ತು ನಾವು ನಿಮ್ಮ ಹತ್ತಿರ ಇರುವಾಗ ಯಾವನಾದರೂ ಕೆಲಸ ಮಾಡಲಾರದೇ ಇರುವಾಗ ಅವರು ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದೇವಲ್ಲವೇ? ಯಾವನಾದರೂ ಕೆಲಸ ಮಾಡದೇ ಇದ್ದರೆ ಅವನು ಊಟ ಮಾಡಬಾರದು ಅಷ್ಟೇ. ಹೌದಲ್ಲವೇ? ಒಂದು ಗಾದೆ ಇದೆ, ತಿನ್ನದವನು ಕುದುರೆಯೊಳಗೆ, ತಿನ್ನುವವನು ಕೋಣದೊಳಗೆ ಸೇರುವನು ಎಂಬ ಗಾದೆ ಇದೆ. ತಿನ್ನುವುದಕ್ಕಾಗಿ ಬಹಳ ತಿನ್ನಲು ರೆಡಿಯಾಗಿರ್ತಾರೆ. ಕೆಲಸ ಮಾಡುವಾಗ ಮಾತ್ರ ಎಸ್ಕೇಪ್ ಆಗ್ತಾರೆ. ನೋಡಿ ಪ್ರಿಯರೇ, ನಾವು ಯಾವಾಗಲೂ ಬೇರೆಯವರ ಮೇಲೆ ಆಧಾರಗೊಳ್ಳುವಂಥದ್ದು ನಮಗೂ ಒಳ್ಳೆಯದಲ್ಲ, ಇತರರಿಗೂ ಅದು ಬಾಧೆ ಉಂಟು ಮಾಡುವಂಥದ್ದಾಗಿದೆ. ಅವರವರ ಭಾರ ಅವರು ಹೊರಬೇಕೆಂದು ಕೂಡ ಯೇಸು ಹೇಳಿದ್ದಾರೆ. ಬಹಳಷ್ಟು ಜನ ಸೋಮಾರಿಗಳಾಗಿರೋದ್ರಿಂದ ಯಾವ ಕೆಲಸ ಕೂಡ ಮಾಡಲ್ಲ. ಸೋಮಾರಿಗಳು ಒಂದು ಗ್ಲಾಸ್ ನೀರು ಕುಡಿಯೋದು ಕೂಡ ಅವರಿಗೆ ಭಾರವಾಗಿರುತ್ತೆ. ಬೇರೆ ಯಾರಿಗಾದರೂ ಕೊಡೋನುತ್ತಾರೆ, ಅಮ್ಮ ಒಂದು ಗ್ಲಾಸ್ ನೀರು ಕೊಡೋನುತ್ತಾರೆ. ನೀರು ಕುಡಿದ ಗ್ಲಾಸ್ ಕೂಡ ತೆಗೆದುಕೊಂಡು ಒಯ್ದು ಇಡಲ್ಲ, ಅದು ಕೂಡ ಅಮ್ಮ ತೆಗೆದುಕೊಂಡು ಹೋಗಿಡು ಎಂಬುದಾಗಿ ಹೇಳುತ್ತಾರೆ. ಹಾಗೆಯೇ ಇದೆಯಾ ನಿಮ್ಮ ಮನೆಯಲ್ಲಿ ಪರಿಸ್ಥಿತಿ? ಚಿಕ್ಕಂದಿನಿಂದಲೇ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಕಲಿಸಿರಿ. ಅವರು ತಮ್ಮ ಪ್ಲೇಟ್ ತಾವೇ ತೊಳೆದುಕೊಳ್ಳಬೇಕು, ತಮ್ಮ ಗ್ಲಾಸ್ ತಾವೇ ತೊಳೆದುಕೊಳ್ಳಬೇಕು. ಅವರ ಕೆಲಸ ಅವರು ಮಾಡಿಕೊಳ್ಬೇಕು, ಅವರ ಬಟ್ಟೆ ಅವರೇ ಮಡಚಿಟ್ಕೊಳ್ಬೇಕು. ಬೆಳಗ್ಗೆ ಎದ್ದ ಕೂಡಲೇ ಮಕ್ಕಳು ಆ ಬೆಡ್ಶೀಟ್ ಎಲ್ಲ ಹಾಗೆ ಬೀಸಾಡಿ ಹೋಗ್ತಾರೆ. ಪಾಪ ತಾಯಿ ಅದೆಲ್ಲ ಜಾಡಿಸಿ ಮತ್ತೆ ಮಡಚಿಡಬೇಕಾಗತ್ತೆ. ನೋಡಿ, ಸಣ್ಣ ಸಣ್ಣ ವಿಷಯದಲ್ಲಿ ಕಲಿಸಬೇಕು. ಮನೆಯಲ್ಲಿ ಕಷ್ಟಪಡದವನು ಇನ್ನು ಕೆಲಸದಲ್ಲಿ ಏನು ಕಷ್ಟಪಡ್ತಾನೆ? ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದೇನೆ ಅಂತ ಹೇಳಿ ಮನೆಯಲ್ಲಿ ಬಿಟ್ಬಿಡೋದು ಸಮಂಜಸವಲ್ಲ. ಅಷ್ಟಕ್ಕೂ ಈ ದಿನ ಆಫೀಸ್ನಲ್ಲಿ 90% ಸಾಫ್ಟ್ವೇರ್ ಕೆಲಸವೇ ಇರೋದಲ್ಲವೋ? ಹೋಗ್ತಾರೆ, ಎ ಸಿ ರೂಮಲ್ಲಿ ಕೂತ್ಕೊಳ್ತಾರೆ, ಗಂಟೆಗಳವರೆಗೂ ಕಂಪ್ಯೂಟರ್ ಮುಂದೆ ಇರ್ತಾರೆ. ನಿಮ್ಮ ಶರೀರ ಅವಯವಗಳಿಗೆ ಕದಲುವಿಕೆ ಇರಲ್ಲ. ದೇವರು ನಮ್ಗೆ ಎಷ್ಟು ಚೆನ್ನಾಗಿ ಉಂಟು ಮಾಡಿದ್ದಾರೆ ಅಂದರೆ, ನಮ್ಮ ಅವಯವಗಳೆಲ್ಲ ಎಷ್ಟು ಮೂವ್ ಆಗುತ್ತಾ ಇರ್ತಾವೋ ನಾವು ಅಷ್ಟು ಆರೋಗ್ಯವಾಗಿರ್ತೇವೆ. ಅಷ್ಟು ಚೆನ್ನಾಗಿ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ದಾರೆ. ಮೇಲಿಂದ ಮೇಲೆ ನಮ್ಮ ನರಗಳೆಲ್ಲ ಚೆನ್ನಾಗಿ ಸ್ಮೂತಾಗಿ ಏನಂತೆ ಲುಬ್ರಿಕೇಶನ್ ಮಾಡಿ ಆ ಒಂದು ಕೀಲು ಮೆಜ್ಜೆಗಳಲ್ಲಿ ನೋವು ಇರದಂತೆ, ಕಿರ್ರ್ ಎಂಬ ಸೌಂಡ್ ಮಾಡದಂತೆ ಸಹಾಯ ಮಾಡ್ತಾರೆ. ನಿಮ್ಮ ಕೆಲಸ ನೀವು ಮಾಡಿಕೊಳ್ಳ್ರಿ, ಆರೋಗ್ಯವಾಗಿರ್ತೀರಿ. ನಿಮ್ಮ ಎಲುಬುಗಳಿಗೆ ಶಕ್ತಿ ಬರುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ, ನಿಮ್ಮ ಬ್ರೈನ್ ಚೆನ್ನಾಗಿರುತ್ತೆ. ಕೆಲಸ ಮಾಡಲಾರದವನು ಊಟ ಮಾಡಬಾರದು. ಕೆಲಸ ಮಾಡದವರು ಏನ್ ಮಾಡ್ತಾರಂತೆ? ಮುಂದೆ ಅಲ್ಲೇ ಇದೆ ನೋಡಿ. ನಿಮ್ಮಲ್ಲಿ ಕೆಲವರು ಯಾವ ಕೆಲಸ ಮಾಡದೆ ನೆರೆಯವನ ಬಳಿಗೆ ಹೋಗಿ ಅಕ್ರಮವಾಗಿ ನಡೆದುಕೊಳ್ತಿದ್ದಾರೆಂದು ತಿಳ್ಕೊಂಡಿದ್ದೇನೆ. ಯಾವ ಕೆಲಸ ಇಲ್ಲದವನು ಏನ್ ಮಾಡ್ತಾನೆ? ಒಂದು ಗಾದೆ ಇದೆ, ಸೋಮಾರಿ ಬೆಕ್ಕಿನ ತಲೆ ಕೆರೆದನಂತೆ. ಏನಂತೆ? ಕೆಲಸವಿಲ್ಲದ ಸೋಮಾರಿ ಬೆಕ್ಕಿನ ತಲೆ ಕೆದರಿದ್ದನಂತೆ. ಅನವಶ್ಯಕವಾದ ಕೆಲಸ ಅದು. ಕೆಲಸ ಮಾಡುವವ್ರ ತಂಟೆಗೆ ಹೋಗ್ತಾರೆ ಕೆಲಸ ಇಲ್ಲದವರು.
ಇಂಥವರೇ ಪ್ರಿಯರೇ ಅತ್ಯಧಿಕವಾಗಿ ವ್ಯರ್ಥವಾದ ಮಾತುಗಳಾಡುವಂಥವರು, ಹೆಚ್ಚು ಅನಾವಶ್ಯಕವಾದ ವದಂತಿಗಳನ್ನು ಹಬ್ಬಿಸುವಂಥವರು. ಅವರು ಊಹೆಗಳೆಲ್ಲ ಮುಖ್ಯವಾಗಿ ಈ ದಿನ ಸೋಷಿಯಲ್ ಮೀಡಿಯಾ ಬಂದ ನಂತರ. ಆ ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ಹುಚ್ಚುಚ್ಚಾದ ಕಾರ್ಯಗಳು ಇಡೋದು ಯಾರು ಗೊತ್ತಾ? ಕೆಲಸ ಇಲ್ಲದವರು. ಅವರನ್ನು ನೋಡಿ ಮತ್ತೆ ಕಾಮೆಂಟ್ಸ್ ಮಾಡುವವರು ಯಾರು ಗೊತ್ತಾ? ಕೆಲಸ ಇಲ್ಲದಂಥವರು. ನಿಮಗೆ ಬಹಳಷ್ಟು ಕೆಲಸ ಇರುವಾಗ ಅಂಥವುಗಳ ವಿಷಯದಲ್ಲಿ ಲಕ್ಷಿಸುವುದಕ್ಕಾಗಿ ನಿಮ್ಗೆ ಎಲ್ಲಿ ಟೈಮ್ ಇರುತ್ತೆ ಹೇಳಿ? ನೀವು ಸ್ಟೂಡೆಂಟ್ ಆಗಿರೋದಾದರೆ ನಿಮ್ಮ ವಿದ್ಯಾಭ್ಯಾಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೀವು ಉದ್ಯೋಗಸ್ಥರಾಗಿರೋದಾದರೆ ಉದ್ಯೋಗದ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ನೀವೊಬ್ಬ ಗೃಹಿಣಿ ಆದರೆ ನಿಮ್ಮ ಮನೆ ಕೆಲಸ ಮಾಡಿಕೊಡ್ರಿ. ನೀವೊಬ್ಬ ಯಜಮಾನನಾಗಿರೋದಾದರೆ ನಿಮಗೆ ಕೊಟ್ಟಿರುವ ಮನೆಯನ್ನು ಜವಾಬ್ದಾರಿಕೆಯನ್ನು ನಿರ್ವಹಿಸಿರಿ. ನಿಮ್ಮ ಮಕ್ಕಳನ್ನು ಸಂರಕ್ಷಿಸಿಕೊಳ್ಳಬೇಕು. ನಿಮ್ಮ ಕೆಲಸ ನೀವು ಮಾಡ್ರಿ. ಈ ದಿನ ತಂದೆ ತಾಯಿಗಳು ಮಕ್ಕಳನ್ನು ಲಕ್ಷಿಸಲಾರದ ಪರಿಸ್ಥಿತಿಯಲ್ಲಿದ್ದಾರೆ. ಮಕ್ಕಳಿಗೆ ಓದ್ಕೊಳ್ಳಿ ಅಂತ ಹೇಳಿದ್ರೆ ಆ ವಿಡಿಯೋ ಗೇಮ್ಸ್ ಹಾಕಿಕೊಂಡು ಆಡೋದೇ ಅವರ ಕೆಲಸ ಆಗ್ಬಿಟ್ಟಿದೆ. ವಿವಾಹ ವ್ಯವಸ್ಥೆ, ಮಕ್ಕಳ ಭವಿಷ್ಯ ಎಲ್ಲ ಹಾಳಾಗ್ತಿದೆ. ಕೆಲಸ ಮಾಡಬೇಕು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ನಮಗೆ ತೋರಿಸಿಕೊಟ್ಟಿದ್ದಾರೆ. ಆತನು ಕೆಲಸ ಮಾಡಿದನು. ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳಲು ಬರಲಿಲ್ಲ, ಆದರೆ ಸೇವೆ ಮಾಡಲು ಬಂದಿದ್ದಾನೆ ಎಂದು ಹೇಳಿ ಶಿಷ್ಯರ ಪಾದಗಳನ್ನು ತೊಳೆದು ಮಾದರಿಯನ್ನು ಮಾಡಿ ತೋರಿಸಿದರು. ಮೈಕ್ ಇಲ್ಲದಿರುವಾಗಲೂ, ಮೈಕ್ ಸಿಸ್ಟಮ್ ಇಲ್ಲದಿರುವಾಗಲೂ ಆತನು ಗಂಟೆಗಳವರೆಗೂ ಬೋಧಿಸಿದನು. ಬೋಧಿಸುವಾಗ ನಮಗೆ ಎಷ್ಟು ಎನರ್ಜಿ ಬೇಕಾಗ್ತದೆ ಗೊತ್ತಾ ನಿಮಗೆ? ವಿ ಸ್ಪೆಂಡ್ ಎನರ್ಜಿ ಬೋಧಿಸುವುದರಲ್ಲಿ, ಟೀಚ್ ಮಾಡುವುದರಲ್ಲಿ. ಒಂದಲ್ಲ ಒಂದು ಕೆಲಸ. ಯಾವುದೇ ಕೆಲಸ ಮಾಡುವಾಗ ಮೇಲುಂಟಾಗ್ತದೆ, ಸುಮ್ಮನೆ ಕೂತುಕೊಳ್ಳುವವನಿಗೆ ನಷ್ಟ ಉಂಟಾಗುತ್ತೆ. ಚಿಕ್ಕಂದಿನಿಂದ ಮಕ್ಕಳು ಕಷ್ಟಪಡುವುದಾದರೆ ಅವರು ಬೆಳೆದು ದೊಡ್ಡವರಾಗುವಾಗ ಉದ್ಧಾರವಾಗ್ತಾರೆ. ಕಷ್ಟಪಡಲಾರದಂತೆ ಯಾರೂ ಉನ್ನತ ಸ್ಥಿತಿಗೆ ಸೇರುವುದಿಲ್ಲ. ಯಾವಾಗ ನೋಡಿದ್ರೂ ನೀವು ಇತರರ ಮೇಲೆ ಆಧಾರಗೊಳ್ಳುವುದಾದರೆ ಒಂದಲ್ಲ ಒಂದು ಸಮಯದಲ್ಲಿ ನಿಮ್ಮ ಆಧಾರ ಸರಿದು ಹೋಗುವಾಗ ನೀವು ಬರುಳು ಬೀಳಬೇಕಾಗುತ್ತೆ. ನಿಮಗೆ ಯಾವುದೇ ಗತಿ ಇಲ್ಲದ ಸ್ಥಿತಿಗೆ ಬಿದ್ದು ಹೋಗ್ತೀರಿ. ಮುಖ್ಯವಾಗಿ ದೇವರ ಮಕ್ಕಳಾದವರು ದೇವರ ಕೆಲಸ ಮಾಡುವುದನ್ನು ಕಲಿಯಬೇಕು. ದೇವರಿಗೋಸ್ಕರ ಕೆಲಸ ಮಾಡುವುದನ್ನು ಕಲಿಯಬೇಕು. ಮನಸಾಕ್ಷಿಯನ್ನು ಕಾಪಾಡಿಕೊಳ್ತಾ ಕರ್ತನ ಕೆಲಸದಲ್ಲಿ ಮುಂದೆ ಸಾಗುವಂಥದ್ದು. ತನ್ನ ಸ್ವಂತ ಕೈಯಾರೆ ಕೆಲಸ ಮಾಡುತ್ತಾ ಜೀವನ ಸಾಗುವುದಕ್ಕಾಗಿ ಜೀವನ ಉಪಾಧಿಯನ್ನು ಸಂಪಾದಿಸಿಕೊಳ್ಳುವುದು ಎಷ್ಟೋ ಅವಶ್ಯಕವಾಗಿದೆ. ಕನಿಷ್ಠ ನಿಮ್ಮ ಊಟಕ್ಕಾಗಿ ಆದರೂ ನೀವು ಸಂಪಾದಿಸಿಕೊಳ್ಬೇಕಲ್ಲವೇ? ಏನಂತೀರಿ? ನೀವು ಹೇಳ್ಬೋದು, ಅಯ್ಯೋ ಕಷ್ಟಪಡ್ತಿದ್ದೇನೆ, ಉದ್ಯೋಗ ಸಿಗಲಿಲ್ಲ, 3 ವರ್ಷಗಳಿಂದ ಮನೆಯಲ್ಲಿ ಕೂತ್ಕೊಂಡಿದ್ದೇನೆ ಎಂಬುದಾಗಿ. ಕೆಲವೊಂದು ಜನ ಬಿಟೆಕ್ ಎಂಟೆಕ್ ಮಾಡಿದ ನಂತರ ಉದ್ಯೋಗ ಸಿಗಲಾರ್ದಕ್ಕಾಗಿ ಏನು ಮಾಡ್ತಿದ್ದೀರಿ ಅಂದರೆ, ಮನೇಲಿ ಉಳ್ಕೊಳ್ತಿದ್ದೇನೆ, ಸುಮ್ಮನೆ ಇರ್ತಾ ಇದ್ದೇನೆ ಅನ್ನುವಾಗ ಕೇಳಿ ಬಹಳ ಬಾಧೆ ಅನಿಸುತ್ತೆ. ಸುಮ್ಮನೆ ಇರಬೇಡಿರಿ. ಉದ್ಯೋಗ ಇಲ್ಲದಿರುವಾಗ ದೇವರಿಗೆ ಬೇಡಿಕೊಳ್ಳಿರಿ, ಕೊಡ್ತಾರೆ. ಆದರೆ ಉದ್ಯೋಗ ಇರದಿರುವಾಗ ಸುಮ್ಮನೆ ಇರಬೇಡ್ರಿ. ಯಾವುದಾದ್ರೂ ಸಣ್ಣ ಕೆಲಸ ಮಾಡಿ. ನಿಮ್ಮ ಕ್ವಾಲಿಫಿಕೇಷನ್ ಹೆಚ್ಚಾಗಿದ್ದರೂ ನೀವೊಂದು ಚಿಕ್ಕ ಕೆಲಸ ಮಾಡಿದ್ರು ಅದು ಏನು ತಪ್ಪಲ್ಲ, ಅದು ಪಾಪವಲ್ಲ. ಕನಿಷ್ಠ ನಿಮ್ಮ ಕೆಲಸ ನೀವು ನೋಡಿಕೊಳ್ತೀರಿ, ಒಂದು ಅನುಭವ ಹೊಂದಿಕೊಳ್ತೀರಿ. ಚಿಕ್ಕದರಲ್ಲಿ ನಂಬಿಗಸ್ತರಾಗಿದ್ದರೆ ದೇವರು ದೊಡ್ಡ ಕೆಲಸ ಕೊಡ್ತೇನೆ ಅಂದಿದ್ದಾರೆ. ಕೆಲಸ ಮಾಡಲಾರದವನು ಊಟ ಮಾಡಬಾರದು. ಅಂಥವರು ಕೆಲಸ ಮಾಡುವವರು ತಂಟೆಗೆ ಹೋಗ್ತಾರೆ. 12ನೇ ವಚನ ನೋಡಿ. ಅಂಥವರು ನೆಮ್ಮದಿಯಿಂದ ಕೆಲಸ ಮಾಡುತ್ತಾ ಸ್ವಂತವಾಗಿ ಸಂಪಾದಿಸಿಕೊಂಡಿದ್ದರಿಂದಲೇ ಭುಜಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೆ ಆಜ್ಞಾಪೂರ್ವಕವಾಗಿ ಎಚ್ಚರಿಸುತ್ತೇನೆ. ಇಟ್ಸ್ ನಾಟ್ ಎನ್ ಆಪ್ಷನ್. ಏನಂತೆ? ಇಟ್ ಈಸ್ ಮಸ್ಟ್. ಖಚಿತವಾಗಿಯೂ ನೀವು ತಿನ್ನಬೇಕಾದ ಖರ್ಚು ನೀವೇ ಸಂಪಾದಿಸಿಕೊಳ್ಬೇಕು, ಆಯಾ ದಿನಕ್ಕೆ ತಕ್ಕಂತೆ. ಕೇಳ್ತಾ ಇದ್ದೀರಾ? ತಂದೆ ತಾಯಿಗಳಿಗೆ ಭಾರವಾಗಿರಬಾರ್ದು. ಈ ದಿನ ಅನೇಕ ಜನ ಪುರುಷರು ಹೇಗಿದ್ದಾರೆ ಗೊತ್ತಾ? ಈ ಪುರುಷರೇ ತಮ್ಮ ಕುಟುಂಬವನ್ನು ರಕ್ಷಿಸಿಕೊಳ್ಳಬೇಕು. ತನ್ನ ಸ್ವಂತ ಮನೆಯವರನ್ನು ರಕ್ಷಿಸಿಕೊಳ್ಳಲಾರದವನು ಅವಿಶ್ವಾಸಿಗಿಂತ ಕೆಟ್ಟವನು ಎಂದು ವಾಕ್ಯ ಹೇಳುತ್ತೆ. ಉದ್ಯೋಗವೇ ಪುರುಷ ಲಕ್ಷಣ ಎಂಬ ಒಂದು ಹೇಳಿಕೆ ನಮ್ಮ ದೇಶದಲ್ಲಿದೆ. ಆದರೆ ಈ ದಿನ ಸ್ತ್ರೀಯರು ಉದ್ಯೋಗ ಮಾಡ್ತಾ ಇದ್ರೆ ಪುರುಷರು ಮನೆಯಲ್ಲಿ ಕೂತ್ಕೊಳ್ತಾರೆ. ಪುರುಷರು ಹಾಗೆ ಮನೇಲಿ ಕೂತ್ಕೊಂಡು ಬೆಟ್ಟಿಂಗ್ ಆಡ್ತಾರೆ. ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಿಕೊಳ್ತಾರೆ. ಆ ಮನೆ ಒಡತಿ ಹೊರಗಡೆ ಹೋಗಿ ಉದ್ಯೋಗ ಮಾಡಿ ಮನೆಗೆ ಬಂದು ಎಲ್ಲ ಶುಭ್ರಗೊಳಿಸಿಕೊಂಡು ಮತ್ತೆ ಅಡಿಗೆ ಕೆಲಸ, ಮನೆ ಕೆಲಸ ಮಾಡಬೇಕು. ಆ ಹೆಂಡತಿಯಷ್ಟು ಕೆಲಸ ಮಾಡಿ ದಣಿದರೂ ಸಹ ಸ್ವಲ್ಪವೂ ಕೆಲಸ ಮಾಡದೇ ಇರುವ ಪುರುಷರು ನಮ್ಮ ಭಾರತ ದೇಶದಲ್ಲಿಯೂ ಹೊರದೇಶಗಳಲ್ಲಿಯೂ ಎಷ್ಟೋ ಜನ ಇರುವುದನ್ನು ಕಾಣ್ತೇವೆ. ಯಾವ ಸಂದೇಹವೇ ಇಲ್ಲ. ಅನ್ಯಾಯವಲ್ಲವೋ? ನಿಮ್ಮ ಸ್ವಂತ ಕೈಯಾರೆ ಕಷ್ಟಪಡೋದು ದುಡಿಯಿರಿ. ಯಾಕೆ ಬೆಟ್ಟಿಂಗ್ ತಂಟೆಗೆ ಹೋಗ್ತೀರಿ? ನೋಡಿ, ಈ ದಿನ ಕಂಪ್ಯೂಟರ್ ಬೆಟ್ಟಿಂಗ್ ಬಂದಿವೆ. ಒಂದು ಕಾಲದಲ್ಲಿ ಜೂಜಾಟ ಆಡ್ತಾ ಇದ್ದರು ಹೊರಗಡೆ ಹೋಗಿ. ಆದರೆ ಈ ದಿನ ಮನೆಯಲ್ಲಿಯೇ ಕೂತ್ಕೊಂಡು ಆ ಕಂಪ್ಯೂಟರ್ನಲ್ಲಿ ಬೆಟ್ಟಿಂಗ್ ಆಟ ಆಡಿ ಹೆಂಡತಿಯ ಸಂಪಾದನೆ ಎಲ್ಲ ಹಾಳು ಮಾಡುವವರು ಎಷ್ಟೋ ಜನ ಇದ್ದಾರೆ. ಕೆಲವೊಂದು ಸ್ತ್ರೀಯರು ಅರಬ್ ಕಂಟ್ರಿಗೆ ಹೋಗಿ ಮನೆಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡಿ ಗಂಡನಿಗೆ ಮಕ್ಕಳಿಗೋಸ್ಕರ ದುಡ್ಡು ಕಳಿಸಿದ್ರೆ ಚೆನ್ನಾಗಿ ಮನೆ ಕಟ್ಕೊಳ್ರಿ, ಮಕ್ಕಳನ್ನು ಚೆನ್ನಾಗಿ ಓದಿಸ್ರಿ ಅಂದರೆ
ಅವರು ಹೆಂಡತಿಯ ಸಂಪಾದನೆ ಎಲ್ಲ ತೆಗೆದುಕೊಂಡು ಬೆಟ್ಟಿಂಗ್ ಆಡಿ ಪೂರ್ತಿ ನಷ್ಟ ಹೋದಾಗ ಅಂತಹ ಸಹೋದರಿಯರು, ನಾನು ಎಷ್ಟೋ ತ್ಯಾಗ ಮಾಡಿ ಕಷ್ಟಪಟ್ಟು ದುಡಿದು ನನ್ನ ಕಷ್ಟಾರ್ಜಿತದ ದುಡ್ಡು ಕಳಿಸಿಕೊಟ್ರೆ ನನ್ನ ಗಂಡ ಹಾಳು ಮಾಡಿದಾನೆ ಅನ್ನುತ್ತಾರೆ. ಎಷ್ಟು ಅನ್ಯಾಯ ಪ್ರಿಯರೇ! ಕಷ್ಟಪಡಬೇಕಾದ ನೀವು ಕಷ್ಟಪಡದೆ ಇತರರಿಗೇ ಕಷ್ಟ ಕೊಡುತ್ತಾ ಅವರ ಕಷ್ಟಾರ್ಜಿತವನ್ನೆಲ್ಲ ನೀವು ಆನಂದಿಸಬೇಕೆಂದು ಬಯಸುವುದಾದರೆ ನಿಮ್ಮಂತಹ ಅಜ್ಞಾನಿ ಮತ್ತೊಬ್ಬರಿಲ್ಲ, ನಿಮ್ಮಂತಹ ಬುದ್ಧಿಹೀನರು ಮತ್ತೊಬ್ಬರಿಲ್ಲ. ನಿಮ್ಮ ಭಾರವನ್ನು ನೀವೇ ಹೊತ್ತುಕೊಳ್ಳಬೇಕು. ನೀವು ಚಿಕ್ಕ ಮಕ್ಕಳಾಗಿರೋದಾದರೆ ತಂದೆ ತಾಯಿ ನಿಮ್ಮನ್ನು ಪೋಷಿಸ್ತಾರೆ, ನಿಮಗೆ ಓದಿಸಿದ್ದಾರೆ, ಒಂದು ಡಿಗ್ರಿ ಕೈಗೆ ಬಂದಿದೆ, ನಿಮಗೊಂದು ಟ್ರೈನಿಂಗ್ ಆಗಿರುತ್ತೆ. ನೀವು ಕಷ್ಟಪಡಿರಿ, ಒಂದು ಟೆಂಪ್ರವರಿ ಯಾವುದಾದ್ರೂ ಕೆಲಸ ಮಾಡಿರಿ, ಪರವಾಗಿಲ್ಲ. ನಾನು ಆಂಧ್ರಕ್ಕೆ ಹೋದಾಗ ಆಫ್ಟರ್ ಲಾಕ್ಡೌನ್ ಅಲ್ಲಿ ಬಹಳ ಜನರಿಗೆ ಉದ್ಯೋಗ ಇರಲಿಲ್ಲ. ನಾವು ಉದ್ಯೋಗದ ಕೂಟ ಹಳ್ಳಿ ಊರಲ್ಲಿ ಇಟ್ಟಿದ್ದೇವಲ್ಲವೇ, ಒಂದು 12 ಸ್ಥಳಗಳಲ್ಲಿ ಇಟ್ಟೆವು. ಅಲ್ಲಿರುವ ತಮ್ಮಂದರಿಗೆ ಏನು ಓದಿದ್ದಿ ತಮ್ಮ ಅಂತ ಕೇಳಿದ್ರೆ BTech ಓದಿದ್ದೇನೆ. ಏನು ಕೆಲಸ ಮಾಡ್ತಿದ್ದೆ ಅಂದರೆ ಆಟೋ ಓಡಿಸ್ತಿದ್ದೇನೆ ಅಂದಾಗ, ಅದೇನು ಮತ್ತು ಉದ್ಯೋಗ ಸಿಗಲಿಲ್ಲ, ಏನು ಮಾಡಬೇಕು? ಯಾವುದೋ ಒಂದು ಚಿಕ್ಕ ಆದಾಯ ದಿನ ದಿನ ಬರುತ್ತೆ ಎಂದು ಆಟೋ ಓಡಿಸ್ತಿದ್ದೇನೆ ಅಂದ. ಮತ್ತೊಬ್ಬ ಹೇಳ್ದ ವ್ಯವಸಾಯ ಮಾಡ್ತಿದ್ದೇನೆಂದು. ಇದರಲ್ಲಿ ತಪ್ಪೇನು? ನನ್ನ ಹಿರಿಯರು ವ್ಯವಸಾಯ ಮಾಡಿದರು, ನಾನು BTech ಓದಿದ್ದೇನೆ, ಕೆಲಸ ಬರುವವರೆಗೂ ವ್ಯವಸಾಯ ಮಾಡ್ತೇನೆ, ನನ್ನ ತಂದೆಗೆ ಸಹಾಯಕವಾಗಿರ್ತೇನೆ. ಇಂತಹ ಕೆಲಸ ನಿಮ್ಮ ಡಿಗ್ನಿಟಿ ಕಡಿಮೆ ಮಾಡೋದಿಲ್ವಲ್ಲ? ಯಾವುದೇ ಕೆಲಸ ಮಾಡಿದ್ರೂ ಅದು ಪಾಪವಲ್ಲ ಪ್ರಿಯರೇ. ಒಬ್ಬ ಕ್ರೈಸ್ತನು ಪಾಪ ಮಾಡುವ ವಿಷಯದಲ್ಲಿ ಹೊರತಾಗಿ ಬೇರೆ ಯಾವ ಕೆಲಸ ಮಾಡಿದರೂ ಅದು ಪಾಪವಲ್ಲ. ಎಷ್ಟು ಜನ ಈ ದಿನ ಇದು ಹೀನವಾದ ಕೆಲಸ, ಇದು ಮ್ಯಾನ್ಯುವಲ್ ಕೆಲಸ, ಇದು ಕೂಲಿ ಕೆಲಸ ಎಂದು ಹೇಳುತ್ತಾರೋ? ಒಮ್ಮೆ ಆಲೋಚಿಸಿ, ಕೂಲಿ ಕೆಲಸ ಮಾಡುವನು ಎಷ್ಟು ಕಷ್ಟಪಡ್ತಾನೆ. ತನ್ನ ಕಷ್ಟಾರ್ಜಿತವನ್ನು ಬೆವರು ಸುರಿಸಿದ ಹೊರತು ಹೊಟ್ಟೆ ತುಂಬಲ್ಲ ಅನ್ನುವಂತೆ ಕಷ್ಟಪಟ್ಟು ಸಂಪಾದಿಸುವುದರಿಂದ ಅವನಿಗೆ ದುಡ್ಡಿನ ಬೆಲೆ ಗೊತ್ತಾಗಿರುತ್ತೆ. ಅಷ್ಟೇ ಅಲ್ಲ, ನೀವು ಕೂಲಿ ಕೆಲಸ ಮಾಡುವಂಥವರನ್ನು ನೋಡಿ, ಅವರಿಗೆ ಹೊಟ್ಟೆ ದೊಡ್ಡದಾಗಿರೋದಿಲ್ಲ, ಅವರಿಗೆ ಯಾವ ರೋಗ ಇರಲ್ಲ. ಯಾಕೆಂದರೆ ಅವರು ಬೆವರು ಸುರಿಸುತ್ತಾರೆ, ಕಷ್ಟಪಡ್ತಾರೆ. ದೇವರು ಅದನ್ನೇ ನೇಮಿಸಿಟ್ಟಿದ್ದಾರೆ. ನೀನು ಬೆವರು ಸುರಿಸಿ ಭೂಮಿಯನ್ನು ವ್ಯವಸಾಯ ಮಾಡಿ ಆಹಾರ ತಿನ್ನುವಿ ಎನ್ನುವುದು ದೇವರ ಆಜ್ಞೆ. ಕಷ್ಟಪಟ್ಟು ನಿಮ್ಮ ಆಹಾರ ತಿನ್ನಿರಿ, ಅದು ನಿಮಗೆ ಒಳ್ಳೆ ಆರೋಗ್ಯ ಕೊಡುತ್ತದೆ. ಆಯಾ ದಿನಕ್ಕೆ ತಕ್ಕಂತೆ ದೇವರ ಕೆಲಸ ಮಾಡುವುದು, ನಮಗಿರುವ ಕೆಲಸ ಜ್ಞಾನದಿಂದ ಮುಗಿಸುವುದು, ದೇವರ ಕೆಲಸದಲ್ಲಿ ಮಗ್ನರಾಗುವುದು ಒಳ್ಳೆಯದು ಪ್ರೇರೆ. ನಮ್ಮಂತಹ ಸೇವಕರಿಗೆ ಕೆಲಸ ಇಲ್ಲ ಅಂದ್ಕೊಳ್ತೀರೇನೋ? ನಾವು ಪ್ರಯಾಣ ಮಾಡ್ತಾ ಅನೇಕ ಸ್ಥಳಗಳಲ್ಲಿ ಬೋಧಿಸುತ್ತಾ ಗಂಟೆಗಳವರೆಗೂ ನಿಂತುಕೊಳ್ತಾ ನೂರಾರು ಸಾವಿರಾರು ಜನರಿಗೆ ಪ್ರಾರ್ಥನೆ ಮಾಡುತ್ತಾ ಅನೇಕರ ಮನವಿಗಳಿಗಾಗಿ ವಿಜ್ಞಾಪನೆ ಮಾಡುತ್ತಾ ಪ್ರತಿ ಪ್ರಯಾಣದಲ್ಲಿ ಎಷ್ಟೋ ಪ್ರಯಾಸ ಪಡುತ್ತಾ ನೋಡಿ, ಯಾವುದೇ ಪ್ರಯಾಣ ಎಷ್ಟೇ ಒಳ್ಳೆಯ ಪ್ರಯಾಣ ಆಗಿದ್ರೂ ಕೂಡ ಒಂದು ಫ್ಲೈಟ್ ಹತ್ತಬೇಕಾದರೆ ನಾವು ಅಲ್ಲಿಗೆ ಹೋಗಬೇಕು, ಲೈನಲ್ಲಿ ನಿಂತ್ಕೊಳ್ಬೇಕು, ಎಷ್ಟೋ ಕಷ್ಟ ಪ್ರಯಾಸ ಇರುತ್ತೆ. ಅದರಲ್ಲೂ ಕೂಡ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಕದಲಲಾರದೆ ಇದ್ರೆ ಸೇವೆ ಮಾಡ್ಲಿಕ್ಕಾಗಲ್ಲ ಪ್ರಿಯರೇ. ಇಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮೊಂದಿಗೆ, ಈ ಸ್ಥಳದಿಂದಲೇ ನಿಮ್ಮೊಂದಿಗೆ ವಾಕ್ಯದಿಂದ ಮಾತಾಡ್ತಾ ಇದ್ರು ಕೂಡ ಸಾಧ್ಯವಾದಷ್ಟು ಹೆಚ್ಚು ಅನೇಕ ಸ್ಥಳಗಳಿಗೆ ಫಿಸಿಕಲ್ ಆಗಿ ಹೋಗಿ ದೇವರ ಸೇವೆಯಲ್ಲಿ ಮುಂದುವರಿಯುತ್ತಿದ್ದೇವೆ. ಕೊಟ್ಟ ಸೇವೆಯನ್ನು, ದೇವರು ಕೊಟ್ಟ ಸಭೆಯನ್ನು ಕಟ್ಟುವಂಥದ್ದು ದೊಡ್ಡ ಕೆಲಸವಾಗಿದೆ. ಸಭೆಯಲ್ಲಿ ಎಷ್ಟೋ ಕೆಲಸಗಳಿರ್ತವೆ. ಏನು ಕೆಲಸ ಇರುತ್ತೆ ಎಂದು ಅನೇಕರು ಕೇಳ್ತಾರೆ. ಒಂದು ದಿನ ಒಬ್ಬ ವ್ಯಕ್ತಿ ನಮ್ಮ ಸಭೆಗೆ ಬಂದಾಗ, ಇದು ನಮ್ಮ ಆಫೀಸ್ ಆಗಿದೆ ಅಂದಾಗ, ಆಫೀಸ್ ಯಾಕೆ, ನಿಮಗೆ ಯಾವ ಆಫೀಸ್ ಕೆಲಸ ಇರುತ್ತೆ ಎಂದು ಕೇಳ್ದ. ನೋಡಿ, ನಮಗೆ ನೂರಾರು ಪತ್ರಗಳು ಬರ್ತವೆ, ನಮಗೆ ವಾಟ್ಸಪ್ ಮೆಸೇಜ್ಗಳು ಬರ್ತವೆ, ನಾವು ಮ್ಯಾಗ್ಝೀನನ್ನು ಅನೇಕರಿಗೆ ಕಳಿಸ್ತಾ ಇದ್ದೇವೆ. ಇವೆಲ್ಲವುಗಳನ್ನು ಸರಿಯಾಗಿ ಪರಿಶೀಲಿಸುವುದಕ್ಕಾಗಿ ನಮಗೊಂದು ಚಿಕ್ಕ ಕೋಣೆ ಬೇಕು ಅಂದೆ. ಹೌದು, ಆಫೀಸ್ನಲ್ಲಿ ಮಾಡುವ ಕೆಲಸ, ಕಂಪ್ಯೂಟರ್ನಲ್ಲಿ ಮಾಡುವ ಕೆಲಸ, ಯಾವ ಕೆಲಸ ಮಾಡಿದ್ರೂ ಕೂಡ ಅದು ಮೇಲೆ ಪ್ರಿಯರೇ. ಯಾವ ಕೆಲಸ ಮಾಡದೇ ಇರುವವನು ಸೋಮಾರಿ, ಈ ದಿನ ಕೆಲಸ ಮಾಡಿ, ಯಾವ ಕೆಲಸ ಇಲ್ಲದಿದ್ರೂ ಮನೆ ಕೆಲಸ, ಅಡಿಗೆ ಕೆಲಸ ಆದರೂ ಮಾಡಿ. ಅಡಿಗೆ ಮಾಡುವುದು ಕೂಡ ಒಂದು ಕೆಲಸ ಪ್ರಿಯರೇ. ಇತರ ದೇಶಕ್ಕೆ ಹೋಗಲು ಇಚ್ಛಿಸುವವರು ಮೊದಲು ಅಡಿಗೆ ಮಾಡುವುದನ್ನು ಕಲಿಯಬೇಕು. ಅಲ್ಲಿ ಮನೆ ಕೆಲಸದವರು ಇರೋದಿಲ್ಲ. ಕಷ್ಟಪಟ್ಟು ಇಲ್ಲಿ ಕೆಲಸ ಮಾಡಿದವರು ಇತರ ದೇಶದಲ್ಲಿ ಸುಖವಾಗಿರ್ತಾರೆ. ಇಲ್ಲಿ ಕಷ್ಟಪಡಲಾರದಂಥವರು ಎಷ್ಟೇ ದುಡ್ಡು ಅವರು ಸಂಪಾದಿಸಿದರೂ ಕೂಡ ತಾವು ಕಷ್ಟಪಡಲಾರದಕ್ಕಾಗಿ ತೊಂದರೆಗೊಳಗಾಗ್ತಾರೆ. ಕೆಲಸ ಮಾಡಲಾರದವನು ಊಟ ಮಾಡಬಾರ್ದು. ಊಟ ಮಾಡುವಾಗ ಈ ದಿನ ನಾನು ಏನಾದರೂ ಕೆಲಸ ಮಾಡಿದೇನೋ ಇಲ್ಲವೋ, ಪ್ರಯೋಜನಕರವಾದದ್ದೇನಾದರೂ ಮಾಡಿದೇನೋ ಇಲ್ಲವೋ, ಪ್ರಾರ್ಥಿಸಿದೇನೋ ಇಲ್ಲವೋ, ಬೈಬಲ್ ಓದಿದೇನೋ ಇಲ್ಲವೋ ಎಂದು ನಿಮ್ಮನ್ನು ನೀವು ಪರಿಶೀಲಿಸಿಕೊಂಡು ಕೆಲಸ ಮಾಡಿರಿ. ಆಗ ಊಟ ಮಾಡಿರಿ. ಆರೋಗ್ಯವಾಗಿರುತ್ತೆ, ಅದು ಆಶೀರ್ವಾದವಾಗಿರುತ್ತೆ. ಮುಂದೆ ಏನೆಂದು ವಾಕ್ಯ ಹೇಳುತ್ತೆ ನೋಡಿ. ಅಂಥವರು ನೆಮ್ಮದಿಯಿಂದ ಕೆಲಸ ಮಾಡುತ್ತಾ ಸ್ವಂತವಾಗಿ ಸಂಪಾದಿಸಿರುವುದರಿಂದಲೇ ಊಟ ಮಾಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆಜ್ಞಾಪೂರ್ವಕವಾಗಿ ನಿಮ್ಮನ್ನು ಎಚ್ಚರಿಸುತ್ತೇನೆ. ಹೌದು ಪ್ರೇರೆ, ಇನ್ನು ಮೇಲೆ ನೀವು ಯಾರಿಗೂ ಭಾರವಾಗಿರಬಾರದು. ನಿಮ್ಮ ಕೆಲಸ ನೀವು ಮಾಡಿಕೊಳ್ಳಿರಿ, ನಿಮ್ಮ ಮನೆಯವರಿಗೆ ಆದರಣೆಯಾಗಿ ಇರಿ. ನಿಮ್ಮ ಕೆಲಸದ ಭಾರವನ್ನು ದೇವರ ಮೇಲೆ ಹಾಕಿರಿ, ಆತನೇ ನಿಮ್ಮನ್ನು ಆಶೀರ್ವದಿಸ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಜನ ದೇವರೇ ಈ ದಿನ ಸರಿಯಾದ ಉದ್ಯೋಗ ಇಲ್ಲ ಎಂದು ಬಾಧೆ ಪಡುತ್ತಿರುವಾಗ
ಅಂಥವರನ್ನು ಈ ದಿನ ಒಂದು ಸಾರಿ ಕರುಣಿಸಿರಿ ದೇವರೇ. ಉದ್ಯೋಗವಿಲ್ಲದೆ ನಿರುತ್ಸಾಹ ಪಡುವಂಥವರ ಜೀವಿತದಲ್ಲಿ ಒಂದು ಅದ್ಭುತ ಕಾರ್ಯ ನಡೆಯುವ ಹಾಗೆ, ಅವರ ಅರ್ಹತೆಯ ಮೇರೆಗೆ ಒಂದು ಉದ್ಯೋಗ ದೊರಕುವಂತೆ ಸಹಾಯ ಮಾಡಿರಿ. ಉದ್ಯೋಗ ಸಿಗಲಾರ್ದಕ್ಕಾಗಿ ಯಾವ ಕೆಲಸ ಮಾಡಲಾರದವರಾಗಿ ಉಳ್ಕೊಳ್ಳದಂತೆ, ಒಂದಲ್ಲ ಒಂದು ಕೆಲಸ ಮಾಡುತ್ತಾ ತಮ್ಮನ್ನು ತಾವು ಪೋಷಿಸಿಕೊಳ್ತಾ ಇತರರನ್ನು ಪೋಷಿಸುವ ಸ್ಥಿತಿಗೆ ಸೇರಲು ಸಹಾಯ ಮಾಡಿರಿ. ಬೇರೆಯವರಿಗೆ ಭಾರವಾಗಿರದಂತೆ ನಮ್ಮ ಭಾರ ನಾವೇ ಹೊತ್ತುಕೊಳ್ಳುತ್ತಾ ನಮ್ಮ ನಂಬಿಕೆಯ ಜೀವಿತವನ್ನು ಕಾಪಾಡಿಕೊಳ್ಳುವ ಕೃಪೆ ನಮಗೆ ದಯಪಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ದೇವರು ಉತ್ತರ ಕೊಡುತ್ತಾರೆ. ಯಾವುದಾದ್ರೂ ಒಂದು ಕೆಲಸ ಮಾಡಿರಿ, ಮನೆಯವರಿಗೆ ಭಾರವಾಗಿರಬೇಡಿರಿ. ನಿಮ್ಮ ಕಷ್ಟಾರ್ಜಿತವನ್ನು ನೀವು ಭುಜಿಸುತ್ತಾ ಆನಂದವಾಗಿ ಜೀವಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಶುಭವಾರ್ತೆ. ಮತ್ತೊಂದು ಸಾರಿ ಡಿಸೆಂಬರ್ 10ನೇ ತಾರೀಕಿನಂದು ಒಂದು ವಿಶೇಷವಾದ ಪಾಸ್ಟರ್ಸ್ ಕ್ರಿಸ್ಮಸ್ ಮೀಟಿಂಗ್ನಲ್ಲಿ ವಾಕ್ಯ ಸಾರುವುದಕ್ಕಾಗಿ ಮುಂಬೈಗೆ ಬರ್ತಿದ್ದೇನೆ. ಎಲ್ಲರನ್ನು ಆಹ್ವಾನಿಸುತ್ತೇನೆ. ಯಾರು ಬೇಕಾದರೂ ಬರ್ಬೋದು. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮುಂಬೈನಲ್ಲಿನ ಮಾರ್ನಿಂಗ್ ಸ್ಟಾರ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಧಾರಾವಿಯಲ್ಲಿ ನಡೆಯುವ ಈ ವಿಶೇಷವಾದ ಕ್ರಿಸ್ಮಸ್ ಮೀಟಿಂಗಿಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಬನ್ನಿರಿ, ನಮ್ಮ ಯೇಸುವಿನ ಜನನವನ್ನು ಜ್ಞಾಪಕ ಮಾಡಿಕೊಂಡು ಆತನಲ್ಲಿ ಆನಂದಿಸೋಣ. ಈ ವಿಷಯದಲ್ಲಿ ಹೆಚ್ಚಿನ ವಿವರ ಬೇಕಾದರೆ ಕೆಳಗೆ ಕೊಡಲ್ಪಟ್ಟ ನಂಬರ್ಗಳಿಗೆ ಕರೆ ಮಾಡಿರಿ, ಇಲ್ಲವೇ ಪಕ್ಕದಲ್ಲಿದ್ದ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಶುಭವಾರ್ತೆ. ನಿಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮಗಾಗಿ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಮತ್ತೊಂದು ಸಾರಿ ಮುಂಬೈನಲ್ಲಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಮುಂದಿನ ತಿಂಗಳು ಡಿಸೆಂಬರ್ 11ನೇ ತಾರೀಕಿಗೆ ಏರ್ಪಡಿಸುತ್ತಿದ್ದೇವೆ. ತಪ್ಪದೇ ಬನ್ನಿರಿ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದಿಂದಲೂ ಹಾಗೂ ಸೋಷಿಯಲ್ ಮೀಡಿಯಾದಿಂದಲೂ ಬಲಗೊಳ್ಳುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿಯೂ ದೇವರ ವಾಕ್ಯ ಸಾರುವುದಕ್ಕಾಗಿಯೂ ನಾವೆಲ್ಲರೂ ಕೂಡಿ ಬರೋಣ. ರೆಹೋತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ, ನೆನಪಿರಲಿ, ರೆಹೋತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ, ಸ್ಟೇಷನ್ ರೋಡ್, ಪರೇಲ್, ಮುಂಬೈ. ಈ ವಿಷಯದಲ್ಲಿ ಹೆಚ್ಚಿನ ವಿವರ ಬೇಕಾದರೆ 8939393939 ನಂಬರಿಗೆ ಕರೆ ಮಾಡಿರಿ, ಇಲ್ಲವೇ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. ಒಂದೇ ಸೆಷನ್ ಇರುತ್ತೆ ಪ್ರಿಯರೇ. ಈ ಒನ್ ಡೇ ಗೆಟ್ ಟುಗೆದರ್ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ತಪ್ಪದೆ ಬನ್ನಿರಿ. ದೈವ ಆಶೀರ್ವಾದ ಹೊಂದಿಕೊಳ್ಳಿರಿ.